ಗೈಸ್ ವೆಲ್ಕಮ್ ಟು PC ವ್ಲಾಗ್ಸ್ ಅಂಡ್ ನಾನು ನಿಮ್ಮ ಪವನ್ ಚಿನ್ನ. ಆಫ್ಟರ್ 1 ಮಂತ್ ನಮ್ಮ ಚಾನಲಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಸಕಲೇಶ್ಪುರ ಪಾರ್ಟ್ 2 ಆದಮೇಲೆ ಯಾಕೆ ಬ್ರೋ ಹಾಕಿಲ್ಲ ಅಂತ ತುಂಬ ಜನ ಮೆಸೇಜ್ ಮಾಡಿದ್ವಿ. ಸೊ ಗೈಸ್ ಏನಾಯಿತು ಅಂದರೆ ಕಂಟೆಂಟು ತುಂಬ ಡಿಲೀಟ್ ಆಗೋಗ್ಬಿಟ್ಟಿತ್ತು. ಸೊ ಹಂಗಾಗಿ ಅದು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಆ ಪಾರ್ಟ್ನ. ಸೊ ಇವಾಗ ಏನಪ್ಪ ಅಂತ ಅಂದರೆ ನಮ್ಮ ಗಾಡಿಗೆ ಸೈಲೆನ್ಸರ್ ಮಾತ್ರ ಅಪ್ಗ್ರೇಡ್ ಮಾಡಿಸ್ತಾ ಇದ್ದೀನಿ. ಯಾವ್ದು ತರಿಸಿದ್ದೀನಿ ಏನು ಅಂತ ತಮ್ಮನೇನು ಟೈಟಲ್ ನೋಡೇ ಕಂಡುಹಿಡಿದಿರ್ತೀರ, ರೆಡ್ ರೂಸ್ಟರು. ಸೊ ಎಲ್ಲಿ ತೊಗೊಂಡೆ ಏನು ಎಲ್ಲ ಇನ್ಫಾರ್ಮೇಷನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಎಲ್ಲಿಂದ ಅಂದರೆ ನಮ್ಮ ಬೆಂಗಳೂರಿಂದ ಕಂಡ್ರಿ ಮೋಟೋ ಶಾಪ್ ಅನ್ನೋ ಡೀಲರ್ ಹತ್ರದಿಂದ ತರಿಸ್ಕೊಂಡಿದ್ದೀನಿ. ಸೊ ನಿನ್ನೆ ಆ್ಯಕ್ಚುಲಿ ಆರ್ಡರ್ ಮಾಡಿದ್ದು ಒಂದೇ ದಿವಸದಲ್ಲಿ ನಮಗೆ ಪ್ಯಾಕೇಜಿಂಗ್ ಬಂದ್ಬಿಡ್ತು. ಸೊ ಇಲ್ಲೇ ಅಲ್ವಾ ಬೆಂಗಳೂರಿಂದ ಈಸಿಯಾಗಿ ಸಿಕ್ಬಿಡ್ತು. ಸೊ ಗೈಸ್ ಆಲ್ಮೋಸ್ಟ್ ನೋಡಿ ಪ್ಯಾಕೇಜ್ ಆಲ್ಮೋಸ್ಟ್ 5.72 kg ಅಷ್ಟು ಇದೆ ಪ್ಯಾಕೇಜು. ಸೊ ಬನ್ನಿ ಅನ್ಬಾಕ್ಸ್ ಮಾಡಿಬಿಡೋಣ. ಸೊ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ, ಅನ್ಬಾಕ್ಸಿಂಗ್ ಇರುತ್ತೆ ಆ್ಯಂಡ್ ಏನೇನು ಪಾರ್ಟ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಪೆಷಲಿ ನಾನು BS3ಗೆ ಆ್ಯಕ್ಚುಲಿ BS6ಗೆ ಈಗ ಗೊತ್ತು ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಾರೆ. ನಾನು BS3ಗೆ ಅಂತ ಸ್ಪೆಷಲಾಗಿ ಆರ್ಡರ್ ಮಾಡಿರೋದು. ಸೊ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ BS3ಗೂ BS6ಗೂ. ಆ್ಯಂಡ್ ಅವರು ನನಗೆ ಕಳಿಸ್ತಾರಲ್ಲ, ಅವರು ನನಗೆ ಸ್ವತಃ ಅವರೇ ಕಾಲ್ ಮಾಡಿದರು, ತುಂಬ ಇನ್ಫಾರ್ಮೇಷನ್ ಶೇರ್ ಮಾಡಿದ್ದಾರೆ. ಲೈಕ್ ಇದು BS3ಗೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ, ಮೈಲೇಜು ಪರ್ಫಾರ್ಮೆನ್ಸು ಯಾವ ರೀತಿ ಅಪ್ಗ್ರೇಡ್ ಆಗುತ್ತೆ ಅನ್ನೋದು ಎಲ್ಲ ಇನ್ಫಾರ್ಮೇಷನ್ ನನಗೆ ಹೇಳಿದ್ದಾರೆ. ಸೊ ಇದನ್ನು ಫಿಟ್ ಮಾಡಿದ್ಮೇಲೆ ಬೈಕ್ ರೈಡ್ ಮಾಡಿಕೊಂಡು ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ನನಗೆ ಕೊಡ್ತೀನಿ. ಬನ್ನಿ ಫಸ್ಟ್ ಅನ್ಬಾಕ್ಸ್ ಮಾಡಿಬಿಡೋಣ. ಸೊ ಗೈಸ್ ನೋಡಿರಿ, ಪ್ಯಾಕೇಜಿಂಗು ತುಂಬ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಪ್ಯಾಕೇಜಿಂಗ್ ಇದೆ ಸೀರಿಯಸ್ಲಿ. ಸೊ ಅವ್ರು ಹೇಳಿದ್ರು ಆ್ಯಕ್ಚುಲಿ ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿ ಮಾಡಿರ್ತೀವಿ, ಲೈಕ್ ಅಂದರೂ ವೀಡಿಯೋ ಮಾಡ್ಕೊಳ್ಳಿ ಪ್ಯಾಕೇಜ್ ಓಪನ್ ಮಾಡಬೇಕಾದ್ರೆ. ಏನಾದರೂ ಟ್ಯಾಂಪರ್ ಆಗಿತ್ತು ಅಂತ ಅಂದರೆ ನೀವು ರಿಟರ್ನ್ ಕಳಿಸ್ಬಿಡಿ, ನಾವು ಬೇರೆ ಪ್ರಾಡಕ್ಟ್ ಕಳಿಸ್ತೀವಿ ಅಂತೆಲ್ಲ ಹೇಳಿದರು. ಬಟ್ ಆದರೆ ಅವ್ರು ಹೇಳಿದ್ದಕ್ಕಿಂತ ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಆ ಪ್ಯಾಕೇಜಿಂಗ್ ಅನ್ನೋದು ಒಳ್ಳೆ ಕ್ವಾಲಿಟಿಯಾಗೆ ಮಾಡಿ ಕಳಿಸಿದ್ದಾರೆ. ಸೊ ಹಂಗೆ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಡ್ತೀನಿ, ಬೋರ್ ಆಗತ್ತಿಲ್ಲ ಅಂದರೆ. ಇದು ಬಿಚ್ಚೋಕ್ಕೆ ತುಂಬ ತಾಗತ್ತೆ ಅನ್ಸುತ್ತೆ. So guys, it's time to unbox the silencer. Yes. So guys, ಸ್ವಲ್ಪ ಬೆಂಡು ಒಂದೇ ಒಂದು ಕಡೆ ಹೊಡೆದೋಗಿತ್ತು ಅಷ್ಟೇ, ಬಿಟ್ಟರೆ ಓಕೆ. ಸೊ ಗೈಸ್ ಪ್ಯಾಕೇಜಲ್ಲಿ ಕಾಣಿಸ್ತಾ ಇದೆ ಅನ್ಸುತ್ತೆ, ರೆಡ್ ರೂಸ್ಟರ್ ಸೈಲೆನ್ಸರು. ಸೊ ಕವರ್ ಓಪನ್ ಮಾಡಿ ತೋರಿಸ್ತೀನಿ, ಇಲ್ಲಿದೆ ಲೋಗೋ. ಸೊ ರೆಡ್ ರೂಸ್ಟರ್ದೊಂದು ಕೀ ಬಂಚ್ ಕೊಟ್ಟಿದ್ದಾರೆ. ಸೊ ಬೇಕಾಗಿರ್ತಕ್ಕಂಥ ಒಂದು ಬೋಲ್ಟ್ ಆ್ಯಂಡ್ ನಟ್. ಓಕೆ. ಸೊ ಗೈಸ್ ಒಂದು ಯೂಸರ್ ಮ್ಯಾನ್ಯೂಲ್ ಕೊಟ್ಟಿದ್ದಾರೆ, ಯಾವ ರೀತಿ ಫಿಟ್ ಮಾಡೋದು ಏನು ಕತೆ ಅಂತ ತಿಳ್ಕೊಳ್ಳೋಕ್ಕೆ ಅಂತ ಅನಿಸುತ್ತೆ. ಸರಿ ನೋಡೋಣ. ಎಸ್ ಗೈಸ್, ಸೈಲೆನ್ಸರ್ ಬಗ್ಗೆ ಮತ್ತು ಯಾವ ರೀತಿ ಇದನ್ನು ಫಿಟ್ ಮಾಡೋದು. ಓಕೆ ನೋಡಿ, ಎಲ್ಲದ್ರ ಬಗ್ಗೆ ಗೈಡು ಒಂದು ಕೊಟ್ಬಿಟ್ಟಿದ್ದಾರೆ ಅವರೇ. ಸೊ ನಾವೇ ಫಿಟ್ ಮಾಡ್ಕೊಳ್ಳಿ ಅಂತ. ಆ್ಯಂಡ್ ನೈಸ್ ಕ್ರೇಜಿ. ಸೊ ಗೈಸ್ ಒಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ, ನಾನೇ ಕೇಳಂತಿದ್ದೆ. ಸ್ಟಿಕ್ಕರ್ ಕ್ವಾಲಿಟಿ ನೋಡಿ, 3D ಸಕ್ಕತ್ತಾಗಿ ಕೊಟ್ಟಿದ್ದಾರೆ, ಎಂಬೋಸ್ಡು, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಥ್ಯಾಂಕ್ ಯು ಸೋ ಮಚ್ ಮೋಟೋ ಶಾಪ್ ಫಾರ್ ದಿಸ್. ನಾನು ಆ್ಯಕ್ಚುಲಿ ಇದೆರಡು ನಾನು ಸಪ್ರೇಟಾಗಿ ಕೇಳೋಣ ಅಂದ್ಕೊಂಡಿದ್ದೆ, ಬಟ್ ಆದರೆ ಅವರೇ ಪ್ಯಾಕೇಜಿಂಗ್ ಜೊತೆ ಕೀ ಬಂಚ್ ಆ್ಯಂಡ್ ಸ್ಟಿಕ್ಕರ್ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಗೈಸ್ ಎಕ್ಸೈಟ್ಮೆಂಟ್ ತಡೆಯೋಕ್ಕಾಗ್ತಿಲ್ಲ. ಸೊ ಬನ್ನಿ ಹೋಗಿ ನಮ್ಮ ಗಾಡಿಗೆ ಫಿಟ್ ಮಾಡಿಬಿಟ್ಟು ಯಾವ ರೀತಿ ಸೌಂಡ್ ಕೇಳಿಸುತ್ತೆ. ಓಕೆ, ಇದರಲ್ಲಿ DB ಕಲರ್ ಇರುತ್ತೆ, ತೋರಿಸ್ತೀನಿ. ಅಲ್ಲೆಲ್ಲ DB ಕಲರ್ ಹಾಕಿ ಸೌಂಡ್ ಹೆಂಗೆ ಬರುತ್ತೆ ಚೆಕ್ ಮಾಡೋಣ. ಆ್ಯಂಡ್ DB ಕಲರ್ ಓಪನ್ ಮಾಡಿ ಯಾವ ರೀತಿ ಬ್ಲಾಸ್ಟ್ ಆಗುತ್ತೆ ತೋರಿಸ್ತೀನಿ. ಐ ಆಮ್ ಸೂಪರ್ ಎಕ್ಸೈಟೆಡ್ ಬಿಕಾಸ್ ನಂದು ಸ್ಟಾಕ್ ಎಕ್ಸಾಸ್ಟಲ್ಲೇ ನಂದು ಮಿಸ್ಫೈರಿಂಗು ಬ್ಲಾಸ್ಟು ಹೆವಿ ಇತ್ತು. ಸೊ ನೋಡೋಣ ನಮ್ಮ ರೆಡ್ ರೂಸ್ಟರಲ್ಲಿ ಯಾವ ರೀತಿ ಸೌಂಡ್ ಕೇಳಿಸುತ್ತೆ ಅಂತ. ಸೊ ಗೈಸ್ ಬನ್ನಿ ಫಿಟ್ ಮಾಡಿಬಿಡೋಣ. ಸೊ ಗೈಸ್ ಫೈನಲಿ ಎಕ್ಸಾಸ್ಟ್ ಚೇಂಜ್ ಮಾಡ್ಸೋಕ್ಕೆ ಬಂದಾಯಿತು. ಸೊ ನೋಡಿ, ಉವೇಸ್ ಅಂತ ಅವ್ರ ಹೆಸರು ಮಾಡ್ತಾ ಇದ್ದಾರೆ.
ಸೊ ಗೈಸ್ ಇವಾಗ ಡಿ ಬಿ ಕಿಲ್ಲರ್ ವಿತ್ ಡಿ ಬಿ ಕಿಲ್ಲರ್ ಸೌಂಡ್ ನೋಡಿದ್ರಿ. ಸೊ ಏನು ನೋಡಿ ಡಿ ಬಿ ಕಿಲ್ಲರ್ ತೆಗೆದು ಹೊಡಿತಾ ಇದ್ದೀವಿ. ಸೈಡಿಗೆ ಹೋಗ್ಬಿಡೋಣ. ಸೊ ಬೊಂಬ್ ಕೇಳಿಸ್ತಾ ಇದೆ. ಇನ್ನು ಹೀಟ್ ಆದರೆ ಜಾಸ್ತಿ ಸೌಂಡ್ ಬರುತ್ತಲ್ಲ. ಅದೇ ಸೊ ಗೈಸ್ ಇನ್ನು ಗ್ಲಾಸಲ್ಲಿ ಬರ್ನ್ ಆದಮೇಲೆ ಇನ್ನೂ ಹೆವಿ ಸೌಂಡ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಆಲ್ರೆಡಿ ಹೆವಿ ಇದೆ. ಲೆಟ್ಸ್ ಸಿ. ಫಿಲ್ಟ್ರ್ ಒಂದು ತರಿಸಿದ್ದೀನಿ. ಸೊ ಅದನ್ನು ಹಂಗೆ ಹಾಕ್ಸ್ಕೊಂಡಿರೋಣ. ರಾಯಲ್ ಎನ್ಫೀಲ್ಡ್ ಒರಿಜಿನಲ್ಲೇ ತೊಗೊಂಬಂದಿದ್ದೀನಿ. ಸೊ 310 ರುಪೀಸು ಏರ್ ಫಿಲ್ಟರು. ಸೊ ಗೈಸ್ ತುಂಬ ಜನಕ್ಕೆ ಗೊತ್ತಿರಲ್ಲ, ಸುಮ್ಮನೆ ಲೈಕ್ ಎಕ್ಸಾಸ್ಟ್ ಏನಕ್ಕೆ ಹಾಕ್ಸ್ತೀವಿ ಅಂತಾನೆ, ಏನೋ ಶೋಕಿಗೆ ಸೌಂಡಿಗೆ ಅಂತ ಅಂದ್ಕೊಂಡಿರ್ತೀರ. ಬಟ್ ಅದೇ ಅಲ್ಲ. ಸೊ ಆ ಥರನೂ ಇರ್ತಾರೆ. ಹೆಂಗೆ ಅಂದರೆ ಇವಾಗ ಅನ್ಅಫಿಷಿಯಲ್ ಎಕ್ಸಾಸ್ಟ್ ಇರುತ್ತೆ. ಲೈಕ್ ಆಫ್ಟರ್ ಮಾರ್ಕೆಟ್ ಅಕ್ರಾಪೋವಿಕ್ ಅಂತ ನೋಡಿರ್ತೀರ ಎಲ್ಲ 3,500-4,000 ಸಿಗುತ್ತೆ. ಸೊ ಅದೆಲ್ಲ ಪ್ರಾಪರ್ಲಿ ಡಿಸೈನ್ ಮಾಡಿರಲ್ಲ. ಸೊ ಇದು ಪರ್ಫಾರ್ಮೆನ್ಸ್ ಎಕ್ಸಾಸ್ಟ್. ಆ್ಯಕ್ಚುಲಿ ನಾನು ಹಾಕ್ಸಿರೋದು ರೆಡ್ ರೂಸ್ಟರು. ಸೊ ಪವರೇಜ್ ಅಂತ ಇದೆ, ಆಮೇಲೆ ಗ್ರೀಸೋಸ್ ಅಂತ ಇದೆ. ಸೊ ಇವೆಲ್ಲ ಪರ್ಫಾರ್ಮೆನ್ಸ್ ಎಕ್ಸಾಸ್ಟು. ಸೊ ಪರ್ಫಾರ್ಮೆನ್ಸ್ ಎಕ್ಸಾಸ್ಟ್ ಅಂತ ಏನು ಅಂತ ತಿಳ್ಕೊಬೇಕಂದ್ರೆ ಫಸ್ಟ್ ಆಫ್ ಆಲ್ ತುಂಬ ಜನಕ್ಕೆ ಬೇಸಿಕ್ಕೆ ಗೊತ್ತಿರಲ್ಲ ಎಕ್ಸಾಸ್ಟ್ ಏನಕ್ಕೆ ಯೂಸ್ ಆಗುತ್ತೆ ಅಂತ. ಸೊ ಸಿಂಪಲ್ಲು, ಡರ್ಟ್ ಏರ್ನ ನಿಮಗೆ ಆಚೆ ಕಡೆ ಕಳ್ಸೋಕ್ಕೆ ಎಕ್ಸಾಸ್ಟ್ನ ನಾವು ಯೂಸ್ ಮಾಡ್ತೀವಿ. ಸೊ ನಮ್ಮ ಗಾಡಿಯಲ್ಲಿ ಬರ್ತಕ್ಕಂಥ ಎಕ್ಸಾಸ್ಟ್ ಇರುತ್ತಲ್ಲ, ಸೊ ಅದ್ರ ವರ್ಕ್ನ ಕರೆಕ್ಟಾಗಿ ಮಾಡುತ್ತಾ ಅಂತ ಹೇಳಿದ್ರೆ 100% ಮಾಡಲ್ಲ ಅಂತಲೇ ಹೇಳಬೇಕು. ಸೊ ಅದು 100% ವರ್ಕ್ ಮಾಡೋದಾರೆ ನಮಗೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಸಿಗುತ್ತೆ. ಸೊ ಲೈಕ್ ಹೆಂಗೆ ಹೇಳೋದು ಅಂದರೆ, ಸೊ ಇದು ನಾವು ಪರ್ಫಾರ್ಮೆನ್ಸ್ ಎಕ್ಸಾಸ್ಟ್ ಅಂತ ಏನಕ್ಕೆ ಕರಿತೀವಿ ಅಂದರೆ, ಸೊ ಆ ಡರ್ಟ್ ಏರ್ ಅಂತ ಏನು ಪ್ರೊಡ್ಯೂಸ್ ಆಗುತ್ತಲ್ಲ ಇಂಜಿನ್ ಒಳಗೆ, ಅದನ್ನು ಕಂಪ್ಲೀಟಾಗಿ ಇದು ಎಫಿಷಿಯೆಂಟಾಗಿ ಆಚೆ ಕಡೆಗೆ ಕಳಿಸುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ನಮಗೆ ಫ್ರೆಶ್ ಏರ್, ಲೈಕ್ ಇಂಜಿನಿಗೆ ಫ್ರೆಶ್ ಏರ್ ಇಂಟೇಕ್ ಆಗಿ ಕ್ಲೀನಾಗಿ ಕಂಬಷನ್ ಆಗುತ್ತೆ. ಆಬ್ವಿಯಸ್ಲಿ ಕ್ಲೀನಾಗಿ ಕಂಬಷನ್ ಆದರೆ ಏನಾಗುತ್ತೆ, ನಮಗೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಸಿಗುತ್ತೆ. ಸೊ ಅದಕ್ಕೆ ಇದನ್ನು ಪರ್ಫಾರ್ಮೆನ್ಸ್ ಎಕ್ಸಾಸ್ಟ್ ಅಂತ ಕರೀತಾರೆ. ಸೊ ಇವಾಗ ನಾನು ಹಾಕ್ಸಿರೋದು ಏನಕ್ಕೆ ಅಂತ ಗೊತ್ತಾಗಿರಬೇಕು. ಸೊ ನನ್ನ ಶಾರ್ಲಿಯ ಪರ್ಫಾರ್ಮೆನ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಈ ಒಂದು ಎಕ್ಸಾಸ್ಟ್ನ ಹಾಕ್ಸ್ಕೊಂಡಿದ್ದೀನಿ. ಓನ್ಲಿ ಫಾರ್ ಸೌಂಡ್ಗೆಲ್ಲ, ಮತ್ತು ಒಂದು 20% ಇಟ್ಕೊಳ್ಳೋಣ ಓಲ್ಡ್ ಸ್ಕೂಲ್ ಆ ಸೌಂಡು, ರಾಯಲ್ ಎನ್ಫೀಲ್ಡಿನ ಆ ಒಂದು ಗತ್ತನ್ನ ಎಂಜಾಯ್ ಮಾಡೋಣ ಅಂತ ಹಾಕ್ಸ್ಕೊಂಡಿದ್ದೀನಿ. ಸೊ ಎಲ್ಲರಿಗೂ ಗೊತ್ತಿದೆ ರೆಡ್ ರೆಮೆನ ಇನ್ನೊಂದು 3 days 4 days ಇದೆ. ಸೊ ಹಾಗಾಗಿನೇ ಎಸ್ಪೆಷಲಿ ನಾನು ಹಾಕ್ಸ್ಕೊಂಡಿರೋದು. ಆ್ಯಂಡ್ ಸೊ ಗೈಸ್ ಇದ್ರದ್ದು ಸೌಂಡು ನೋಟು ಎಲ್ಲ ಅಪ್ಕಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ಡ್ ಅಂತ ಹೇಳ್ಕೊತ. ಸೊ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಬರುತ್ತೆ. ಟೈರು 2 ಫ್ರಂಟು ಬ್ಯಾಕು 2 ಸಿಯಟ್ ಟೈರ್ಸ್ ಹಾಕಿಸಿದ್ದೀನಿ. ಸೊ ಏನಕ್ಕೆ ಸಿಯಟ್ ಟೈರ್ ಹಾಕ್ಸಿದ್ದೀನಿ ಆ್ಯಂಡ್ ಬರೀ ನಾನು ರಾಯಲ್ ಎನ್ಫೀಲ್ಡ್ ಹಿಮಾಲಯನಿಗೆ ಮಾತ್ರ ಹೇಳಲ್ಲ. ಸೊ ಯಾವ್ಯಾವ ಬೈಕಿಗೆ ಯಾವ್ಯಾವ ಥರ ಚೂಸ್ ಮಾಡಬೇಕು ಟೈರ್ಸ್ ಅಂದರೆ, ಲೈಕ್ ನಾನು ಹೇಳ್ತಿರೋದು ನನಗೆ ಗೊತ್ತಿರೋ ಸೂಪರ್ ಬೈಕ್ದು ಎಲ್ಲ ಗೊತ್ತಿಲ್ಲ, ಅಂಡರ್ 5 lakhsಗೆ ಲೈಕ್ ಏನೇನು ಬೈಕ್ಸ್ ಇದೆಯೋ ನೀವು ಯಾವ ರೀತಿ ಟೈರ್ನ ಚೂಸ್ ಮಾಡ್ಕೋಬೋದು ನಿಮ್ಮ ಬೈಕಿಗೆ ಅನ್ನೋ ಒಂದು ಟಿಪ್ಸ್ನ ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ನೋಡ್ತಾ ಇರಿ. ಆ್ಯಂಡ್ ಗೊತ್ತಾಗಿರಬೇಕು, ಈಗ ಸುಮ್ಮನೆ ಶೋಕಿಗೆ ಅಂತ ನಾವು ಏನೂ ಮಾಡಲ್ಲ. ಸೊ ಅದಕ್ಕೂ ಒಂದು ರೀಸನ್ ಇರುತ್ತೆ, ಒಂದು ಎಕ್ಸಾಸ್ಟಿಗೆ ಎಷ್ಟು ಇಂಪಾರ್ಟೆನ್ಸ್ ಇರುತ್ತೆ ಗಾಡಿಯಲ್ಲಿ ಅಂತ ಗೊತ್ತಾಗಿರುತ್ತೆ ಅಂತ ಅಂದ್ಕೊತೀನಿ. ಸೊ ಆ್ಯಂಡ್ ಇನ್ನೊಂದು ಪ್ರಾಮಿಸ್ ಮಾಡಿದ್ದಾರೆ, ನಾನು ತರಿಸ್ಕೊಂಡಿರೋ ಡೀಲರು ನನಗೆ ಸ್ವತಃ ಅವರೇ ಕಾಲ್ ಮಾಡಿದರು. ಸೊ ಲೈಕ್ 20% ಪವರ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ ಬೇಸ್ಡ್ ಆನ್ ಲೈಕ್ ನಿಮ್ಮ ಗಾಡಿ ಐಡಿಯಲ್ ಕಂಡೀಷನ್ ಇರಬೇಕು. ಐಡಿಯಲ್ ಕಂಡೀಷನ್ ಅಂದರೆ ಲೈಕ್ ಟೈರ್ಸ್ ಚೆನ್ನಾಗಿರಬೇಕು, ಲೈಕ್ ಇಂಜಿನ್ ಕರೆಕ್ಟಾಗಿ ಮೇಂಟೈನ್ ಮಾಡಿರಬೇಕು, ಆಮೇಲೆ ಚೈನ್ ಸ್ಪ್ರಾಕೆಟ್ ಕರೆಕ್ಟಾಗಿರಬೇಕು, ಆ್ಯಂಡ್ ಏರ್ ಪ್ರೆಷರ್ ಕ್ಲೀನಾಗಿ ಮೇಂಟೈನ್ ಆಗಿರಬೇಕು. ಸೊ ಅಲ್ಲಿ ಲೈಕ್ ಹಂಗೆ ಅಂದರೆ ಮತ್ತು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಏರ್ ಫಿಲ್ಟರ್. ಈ ವಿಡಿಯೋದಲ್ಲಿ ನೋಡಿರ್ತೀರ ನಾನು ಎಕ್ಸಾಸ್ಟ್ ಚೇಂಜ್ ಮಾಡಿಸ್ತಾನೆ, ಏರ್ ಫಿಲ್ಟರ್ನು ಕೂಡ ಚೇಂಜ್ ಮಾಡ್ತಾನೆ. ನಾನು ರೆಗ್ಯುಲರಾಗಿ ಚೇಂಜ್ ಮಾಡಿಸ್ತಾ ಇರ್ತೀನಿ ಕೂಡ. ಬಿಕಾಸ್ ನಮ್ಮ ಇಂಜಿನಿಗೆ ನಮ್ಮ ಬಾಡಿಗೆ ಯಾವ ರೀತಿ ಏರ್ ಎಷ್ಟು ಇಂಪಾರ್ಟೆಂಟೋ ಅದೇ ಥರ ನಮ್ಮ ಇಂಜಿನ್ಗೂ ಪ್ಯೂರ್ ಏರ್ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕೆಲವೊಬ್ಬರು ಅದು ಫುಲ್ಲು ಹೋಗೋ ತನಕ ಹೊಡೆದಿರ್ತಾರೆ. ಸೊ ಅದೇನೋ ಅವ್ರಿಗೆ ಅದ್ರ ಇಂಪಾರ್ಟೆನ್ಸ್ ಗೊತ್ತಿರಲ್ಲ. ಬಟ್ ಆದರೆ ಏರು ಎಷ್ಟು ಇಂಪಾರ್ಟೆಂಟ್ ಅಂದರೆ ಇಂಜಿನ್ಗೆ. ಸೊ ಇವಾಗ ನಿಮಗೆ ಪ್ರಾಪರಾಗಿ ಏರ್ ನಿಮಗೆ ಇಂಜಿನ್ ಒಳಗೆ ಸಿಗಲಿಲ್ಲ ಅಂದರೆ ನಿಮ್ಮ ಮೈಲೇಜ್ ಕಮ್ಮಿ ಆಗುತ್ತೆ ಒಂದು. ಆಮೇಲೆ ಸ್ಪಾರ್ಕ್ ಪ್ಲಗ್, ಲೈಕ್ ನೀವು ಸ್ಪಾರ್ಕ್ ಪ್ಲಗ್ ತೆಗೆದು ನೋಡಿದ್ರೆ ಫುಲ್ಲು ಬ್ಲ್ಯಾಕ್ ಆಗಿರುತ್ತೆ. ಸೊ ಆವಾಗ ನೀವು ಕಂಡುಹಿಡಿಬೋದು ಏರ್ ಕರೆಕ್ಟಾಗಿ ಸಿಗ್ತಾ ಇಲ್ಲ. ಸೊ ಏರ್ ಕರೆಕ್ಟಾಗಿ ಸಿಕ್ಕಿಲ್ಲ ಅಂದರೆ ಏನಾಗುತ್ತೆ, ಬರೀ ಫ್ಯೂಯಲ್ ಬರ್ನ್ ಆಗಿ ಆ ಬ್ಲ್ಯಾಕ್ ಕಲರ್ ರೆಸಿಡ್ಯೂಸ್ ಜನರೇಟ್ ಆಗಿ ನಿಮ್ಮ ಸ್ಪಾರ್ಕ್ ಪ್ಲಗಲ್ಲಿ ಅಕ್ಯುಮುಲೇಟ್ ಆಗಿರುತ್ತೆ. ಸೊ ಒಂದು ಮೈಲೇಜು ಡ್ರಾಪ್ ಆಗುತ್ತೆ, ನಿಮಗೆ ಪರ್ಫಾರ್ಮೆನ್ಸ್ ಕರೆಕ್ಟಾಗಿ ಸಿಗಲ್ಲ. ಸೊ ವೆರಿ ಇಂಪಾರ್ಟೆಂಟ್. ನಮ್ಮ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಏರ್ ಫಿಲ್ಟರ್ ಬರೀ 310 ರೂಪಾಯಿ. ಸೊ ರೆಗ್ಯುಲರಾಗಿ ಚೇಂಜ್ ಮಾಡಿಸೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅಂದ್ಕೊತೀನಿ. ಸೊ ಗೈಸ್ ಹೇಳ್ಬೇಕಾಗಿರೋದೆಲ್ಲ ಹೇಳಾಯ್ತು ಈ ವಿಡಿಯೋದಲ್ಲಿ. ಸೊ
ನೋಡೋಣ ಅಪ್ಕಮಿಂಗ್ ವಿಡಿಯೋದಲ್ಲಿ ಫುಲ್ ಲೈಕ್ ರೈಡರ್ ಮೇನೆ ಇವೆಂಟಲ್ಲೇ ತೋರಿಸ್ಬಿಡ್ತೀನಿ ಯಾವ ರೇಂಜಲ್ಲಿ ನಮ್ಮ ರೆಡ್ ರೂಸ್ಟರ್ ಎಕ್ಸಾಸ್ಟಿನ ಪರ್ಫಾರ್ಮೆನ್ಸ್ ಇದೆ ಅಂತ. ಆ್ಯಂಡ್ ಟೈರ್ಸ್ದು ಹೇಳಿದ್ದೀನಿ, ಅದನ್ನು ತುಂಬ ಜನ ಕೇಳ್ತಾ ಇದ್ದೀರಾ ಬ್ರೋ ಸಿ ಎ ಟೈರ್ಸ್ ಹಾಕ್ಸಿದ್ದೀರಲ್ಲ ಅದ್ರದ್ದು ಒಂದು ರಿವ್ಯೂ ಮಾಡಿ ಅಂತ. ಸೊ ಮಾಡ್ತೀನಿ ಸದ್ಯದ್ರಲ್ಲೇ. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲೇಟ್ ಆಗಿಬಿಡ್ತು ವಿಡಿಯೋ ಬರಲಿಕ್ಕೆ. ಸೊ ಇದೊಂದು ಸ್ವಲ್ಪ ಬ್ಯುಸಿ ಟೈಮು, ಇಯರ್ ಎಂಡು. ಸೊ ಮತ್ತೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಕೂಡ ಟ್ರೈ ಮಾಡ್ತೀನಿ. ತುಂಬ ಜನ ಮೆಸೇಜ್ ಮಾಡ್ತಾ ಇದ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕಾನ್ಸ್ಟೆಂಟ್ ಸಪೋರ್ಟ್, ಲವ್ ಆ್ಯಂಡ್ ಕೇರ್. ತುಂಬ ಜನ ಹೇಳ್ತಾ ಇದ್ದೀರಾ ಬ್ರೋ ಸ್ವಲ್ಪ ಸ್ಲೋ ಓಡಿಸಿ, ಎಲ್ಲ ಗೇರ್ಸ್ ಕರೆಕ್ಟಾಗಿ ಪ್ರಾಪರ್ ಯೂಸ್ ಮಾಡಿ. ತುಂಬ ಖುಷಿ ಆಯಿತು ನಿಮ್ಮ ಕೇರ್ ನೋಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು. ಜೈ ಹಿಂದ್, ಜೈ ಕರ್ನಾಟಕ.